ಎಳೆಯರ ರಾಮಾಯಣದ ಅಧ್ಯಾಯ ಮಾತೃಭೂಮಿಗೆ ಮರಳಿದಾಗ. ಉಪಾಧ್ಯಾಯ ಶ್ರೀರಾಮ ಪಟ್ಟಾಭಿಷೇಕ. ಶ್ರೀರಾಮನು ಹಿಂತಿರುಗಿ ಬರುತ್ತಿರುವ ಸುದ್ದಿ ಅಯೋಧ್ಯೆಯಲ್ಲಿ ಹರಡಿತು. ಪ್ರಜೆಗಳಿಗೆಲ್ಲ ಆನಂದವೂ ಆನಂದ. ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನು, ಬೀದಿ ಬಾಗಿಲುಗಳನ್ನು ಅಲಂಕರಿಸಿದರು. ಎತ್ತ ನೋಡಿದರೂ ಹಬ್ಬದ ಸಂಭ್ರಮ. ಊರಿನ ಎಲ್ಲ ಬೀದಿಗಳಲ್ಲೂ ಹೂವಿನ ಕಮಾನುಗಳನ್ನು ಕಟ್ಟಿದರು, ರಂಗೋಲಿಗಳನ್ನಿಟ್ಟರು, ಧ್ವಜಗಳನ್ನು ಹಾರಿಸಿದರು. ಶ್ರೀರಾಮ ಲಕ್ಷ್ಮಣರ ಮಹಿಮೆಗಳನ್ನು ಹೊಗಳಿ ಹಾಡು ಕಟ್ಟಿದರು. ಶುಶ್ರಾವ್ಯವಾಗಿ ಗಾನ ಮಾಡಲಾರಂಭಿಸಿದರು. ಎಲ್ಲರೂ ಊರ ಬಾಗಿಲ ಬಳಿ ಪುಷ್ಪಕ ವಿಮಾನವನ್ನು ನಿರೀಕ್ಷಿಸುತ್ತಾ ನಿಂತರು. ಭರದ್ವಾಜ ಮುನಿಗಳ ಆಶ್ರಮದಿಂದ ಪುಷ್ಪಕ ವಿಮಾನ ಬಂತು. ಪ್ರಜೆಗಳು ಜಯಘೋಷ ಹಾಕಿದರು. ಪುಷ್ಪಕ ವಿಮಾನದಿಂದ ಶ್ರೀರಾಮ, ಸೀತೆ, ಲಕ್ಷ್ಮಣರು ಇತರರು ಕೆಳಗಿಳಿದರು. ಸಮಸ್ತ ಜನರು ಮತ್ತೊಮ್ಮೆ ಜಯಕಾರ ಮಾಡಿದರು. ಶ್ರೀರಾಮನಿಗೆ ಜಯವಾಗಲಿ ಎಂಬ ಘೋಷವು ನಭೋಮಂಡಲವನ್ನು ಮುಟ್ಟಿತು. ಭರತನು ಓಡಿ ಬಂದು ಶ್ರೀರಾಮನ ಪಾದದ ಮೇಲೆ ತನ್ನ ಹಣೆ ಇಟ್ಟನು. ಅವನ ಕಣ್ಣುಗಳಲ್ಲಿ ಆನಂದ ಭಾಷ್ಪವು ಧಾರೆ ಧಾರೆಯಾಗಿ ಹರಿಯಿತು. ಶ್ರೀರಾಮನು ತಮ್ಮನನ್ನು ಆದರದಿಂದ ಅಪ್ಪಿಕೊಂಡು ಅವನ ಮೈದಡವಿದನು. ತಾಯಂದಿರಾದ ಕೌಸಲ್ಯೆ, ಸುಮಿತ್ರೆ, ಕೈಕೇಯರಿಗೆ, ಗುರುಗಳಾದ ವಸಿಷ್ಠರಿಗೆ ನಮಸ್ಕಾರ ಮಾಡಿದನು. ತನಗೆ ನಮಸ್ಕರಿಸಿ ಶತ್ರುಘ್ನನನ್ನು ಅಪ್ಪಿಕೊಂಡನು. ಅಯೋಧ್ಯೆಯ ಜನರ ಆನಂದವನ್ನು ವರ್ಣಿಸಲೇ ಅಸಾಧ್ಯ. ದೊಡ್ಡ ಮೆರವಣಿಗೆಯಲ್ಲಿ ಎಲ್ಲರೂ ಅಯೋಧ್ಯೆಯನ್ನೇ ಪ್ರವೇಶಿಸಿದರು. ಶ್ರೀರಾಮನು ಸುಗ್ರೀವಾದಿ ಕಪಿವೀರರ ಸಾಹಸವನ್ನು ಕುರಿತು ಭರತನಿಗೆ ತಿಳಿಸಿದನು. ವಿಭೀಷಣನಿಂದ ತನಗೆ ಒದಗಿದ ಸಹಾಯವನ್ನು ಬಣ್ಣಿಸಿದನು. ಭರತನು, ಅಣ್ಣ, ನೀನು ಹಿಂದೆ ಆಜ್ಞಾಪಿಸಿದಂತೆ ನಾನು 14 ವರ್ಷಗಳ ಕಾಲ ನಿನ್ನ ಪರವಾಗಿ ರಾಜ್ಯವನ್ನು ನೋಡಿಕೊಂಡಿದ್ದೇನೆ. ಈಗ ನೀನು ಅಯೋಧ್ಯೆಗೆ ಹಿಂತಿರುಗಿದ್ದೀಯೆ. ದಯವಿಟ್ಟು ನಿನ್ನ ರಾಜ್ಯವನ್ನು ಒಪ್ಪಿಸಿಕೊ. ಇದು ನಿನ್ನದೇ ರಾಜ್ಯ. ನೀನೇ ಅದನ್ನು ಆಳಬೇಕೆಂದು ನಮ್ಮೆಲ್ಲರ ಇಚ್ಛೆ, ಪ್ರಜೆಗಳ ಅಭಿಲಾಷೆ ಎಂದನು. ಪ್ರಜೆಗಳೆಲ್ಲರೂ ಹೌದು ಹೌದು ಎಂದು ಕೂಗಿ ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿದರು. ಶ್ರೀರಾಮನು ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ಸಿಂಹಾಸನವನ್ನೇರಿದರು. ಗುರು ಹಿರಿಯರಾದ ವಸಿಷ್ಠ, ಸುಮಂತ್ರ ಮೊದಲಾದವರ ಮಾರ್ಗದರ್ಶನದಿಂದಲೂ ಸಹೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರ ಸಹಾಯದಿಂದಲೂ ರಾಜ್ಯವನ್ನು ಪರಿಪಾಲಿಸಿದನು. ಹನುಮಂತನು ಶ್ರೀರಾಮನ ಭಂಟನಾಗಿ ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡನು. ಶ್ರೀರಾಮನು ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ದನು. ರಾಜ್ಯದ ಆದಾಯ ವೆಚ್ಚಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದನು. ಆ ರಾಜ್ಯದಲ್ಲಿ ಎಲ್ಲಿಯೂ ಗೊಂದಲವಿಲ್ಲ, ಕಳ್ಳಕಾಕರ ಭಯವಿಲ್ಲ, ಮೋಸ, ದರೋಡೆ, ಕೊಲೆ, ಸುಲಿಗೆಗಳ ಹೆಸರೇ ಇಲ್ಲ. ಎಲ್ಲರಿಗೂ ಬೇಕಾದುದೆಲ್ಲವೂ ಇತ್ತು. ಯಾರಿಗೂ ದುರಾಸೆ ಇರಲಿಲ್ಲ. ಪರರ ಒಡವೆ ವಸ್ತ್ರಗಳಿಗೆ ಯಾರೂ ಆಸೆ ಪಡುತ್ತಿರಲಿಲ್ಲ. ವಿವಿಧ ಮತಗಳ ಜನ ಸೌಹಾರ್ದದಿಂದ ಇದ್ದರು. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದರು. ಪ್ರಜೆಗಳಿಗೆ ಶ್ರೀರಾಮನನ್ನು ಕಂಡರೆ ಅಪಾರ ಮೆಚ್ಚುಗೆ. ಅವರ ಬಾಯಲ್ಲಿ ಸದಾ ಶ್ರೀರಾಮನಾಮ ಸ್ಮರಣೆ. ಆ ಹೆಸರಿನಲ್ಲಿದ್ದ ಮಹಿಮೆ ಅವರಿಗೆಲ್ಲ ಗೊತ್ತು. ಅವರೆಲ್ಲ ಶ್ರೀರಾಮನ ನಾಮವನ್ನು ಸ್ಮರಿಸಿ ಪಾವನರಾದರು. ಶ್ರೀರಾಮನ ರಾಜ್ಯದಲ್ಲಿ ಕ್ರೂರ ಪ್ರಾಣಿಗಳ ಭಯವೇ ಇರಲಿಲ್ಲ. ರಾಷ್ಟ್ರದಲ್ಲಿ ಎಲ್ಲ ವೃಕ್ಷಗಳು ವಿಶಾಲವಾಗಿ ಬೆಳೆದಿದ್ದವು. ಋತುಮಾನಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗುತ್ತಿದ್ದವು. ಆಹಾರ ಧಾನ್ಯಗಳು ಸಮೃದ್ಧಿಯಾಗುವಷ್ಟು ಇದ್ದವು. ಗಿಡಗಳು ಹೂ ಹಣ್ಣುಗಳಿಂದ ತುಂಬಿದ್ದವು. ಶ್ರೀರಾಮನು ರಾಜ್ಯವನ್ನು ಸುಖ ಸಂತೋಷಗಳ ಬೀಡನ್ನಾಗಿ ಮಾಡಿದನು. ಅಯೋಧ್ಯೆ ಭೂಸ್ವರ್ಗವೆನ್ನಿಸಿಕೊಂಡಿತು. ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತರೊಡನೆ ಕೂಡಿರುವ ಮಹಾಮಹಿಮನಾದ ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಕೋಸಲ ದೇಶದ ರಾಜನು, ಪ್ರಶಂಸನೀಯ ಗುಣಗಳಿಗೆ ಸಮುದ್ರನು, ದಶರಥ ಚಕ್ರವರ್ತಿಯ ಮಗನೂ ಆದ ಶ್ರೀರಾಮನಿಗೆ ಮಂಗಳವಾಗಲಿ. ಜೈ ಶ್ರೀರಾಮ್.